ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದ್ರೆ ಬಿ ಎಸ್ ಎಫ್ ಟ್ರೇಡ್ಸ್ಮನ್ ಏನು ಆಲ್ರೆಡಿ ಫಿಸಿಕಲ್ ಮುಗಿಸ್ಕೊಂಡು ಕುಂತಿದ್ರಿ, ಅವರು ಎಕ್ಸಾಮ್ ಬಗ್ಗೆ ಕೇಳ್ತಿದ್ರಿ. ಭಾಳಷ್ಟು ಜನ ಕಾಲ್ ಮಾಡಿದರೆ ಎಕ್ಸಾಮ್ ಯಾವಾಗ ನಡಿಬೋದು ಅಂತೇಳಿ ಕೇಳ್ತಾಯಿದ್ರು. ಎಕ್ಸಾಮ್ ಯಾವಾಗ ನಡಿಬೋದು ಅಂತಂದ್ರೆ ಯಾವುದೇ ಬಿ ಎಸ್ ಎಫ್ ವೆಬ್ಸೈಟಿಂದ ಇದುವರೆಗೂ ಏನೂ ಅನೌನ್ಸ್ಮೆಂಟ ಇಲ್ಲ. ಇಷ್ಟನೇ ತಾರೀಕಿಗೆ ನಡಿತೈತಿ, ಈ ತಿಂಗಳೊಳಗೆ ನಡಿತೈತಿ ಅಂಥೇಳಿ. ಯಾಕಂದ್ರೆ ರೀಸನ್ ಏನಂತಂದ್ರೆ ಆಲ್ರೆಡಿ ಇವಾಗ ಇಲೆಕ್ಷನ್ ಅದ ಒಂದು 5 ರಾಜ್ಯದೊಳಗೆ. 5 ರಾಜ್ಯದೊಳಗೆ ಇಲೆಕ್ಷನ್ ಮುಗಿಬೇಕಂದ್ರೆ ಏಪ್ರಿಲ್ 4ಕ್ಕೆ ಇಲೆಕ್ಷನ್ ಕಂಪ್ಲೀಟಾಗಿ ರಿಸಲ್ಟ್ ಬರ್ತೈತಿ. ಮೇ 4ಕ್ಕೆ. ಅಲ್ಲಿವರೆಗೂ ಯಾವುದೇ ಗೋರ್ಮೆಂಟ್ ನೋಟಿಫಿಕೇಷನ್ ಬಿಡೋದು ಡೌಟ್. ಹಾಗಾಗಿ ಅಲ್ಲಿವರೆಗೂ ನಿಮಗೆ ಟೈಮಿಂಗ್ ಐತಿ ಓದ್ಕೊಳಕ್ಕೆ. ಏನು ಟ್ರೇಡ್ಸ್ಮನ್ ಏನದರಿ ಅವರಾಯಿತು, SSC GD ದವ್ರು ಏನಿದಾರಲ್ಲ ಅವರಾಯಿತು. ಅದ್ರೊಳಗೆ ಅಂಕರು ನಡೆಸೋದು ಬಹಳ ಕಷ್ಟ. ಈ ಇಲೆಕ್ಷನ್ ಸದ್ಯಕ್ಕೆ ಅದಾವ, ಅದ್ರೊಳಗೆ ನಿಮ್ಮ ಎಕ್ಸಾಮ್ ನಡೆಸೋದು ಭಾಳ ಕಷ್ಟ. ಟೆಂಪ್ರರ್ಲಿ ಅಂದ್ರೂ ಇವಾಗ ಅಲ್ಲಿವರೆಗೂ ನಿಮಗೆ ಟೈಮಿಂಗ್ ಐತಿ. ಅಲ್ಲಿವರೆಗೂ ನೀವು ಓದ್ಕೋಬೋದು. ಆಮೇಲೆ ಇಲೆಕ್ಷನ್ ಮುಗೋದು ರಿಸಲ್ಟ್ ಬಂದ ಮ್ಯಾಗ ಏನಾರ ನಡೆಸೋ ಚಾನ್ಸ್ ಐತಿ. ಸೊ ಅಲ್ಲಿವರೆಗೂ ನಿಮಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕತಿ. ಸ್ಟಡಿ ಮಾಡಿರಿ. ಎಕ್ಸಾಮ್ ಯಾವಾಗ ಅಂತೇಳಿ ತಲೆ ಕೆಡಿಸ್ಕೊಳ್ದಿರ್ಬೇಕು. ಇನ್ನು ಯಾವ ಸಬ್ಜೆಕ್ಟ್ ಎದ್ರೊಳಗೆ ನೀವು ವೀಕ್ ಅದಿರಿ, ಎದ್ರೊಳಗೆ ನೀವು ಆಸಕ್ತಿ ಅದಿರಿ, ಅದ್ರೊಳಗೆ ಸ್ವಲ್ಪ ಇಂಪ್ರೂವ್ ಆಗೋಕ್ಕೆ ಪ್ರಯತ್ನ ಪಡ್ರಿ. ಎಕ್ಸಾಮ್ ಬಗ್ಗೆ ತಲೆ ಕೆಡಿಸ್ಕೋದ್ರಕ್ಕಿನ್ನ. ಯಾಕಂದ್ರೆ ಇನ್ನೂ ಒಂದು 2 ತಿಂಗಳು ಆಗ್ಬೋದು ಎಕ್ಸಾಮ್ ನಡೆಸ್ಬೇಕಂತಂದ್ರೆ. ನಂತರ ಇದು ಆಯಿತು. ಇನ್ನೊಂದು ಬಿ ಎಸ್ ಎಫ್ ಟ್ರೇಡ್ಸ್ಮನ್ 15,000 ವೇಕೆನ್ಸಿ ಕರೀತಾರ ಅಂಥೇಳಿ ಒಂದೇನೋ ನೋಟಿಫಿಕೇಷನ್ ಬಿಟ್ಟಿದ್ರೆ, ಒಂದು PDF. ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾನೆ ನಾನು ನೆಕ್ಸ್ಟ್. ಅದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ಅದೇನು ಸುಳ್ಳು ಐತೋ ಕರೆ ಐತೋ ಅಂಥೇಳಿ. ಯಾಕಂದ್ರೆ ಕಾಲ್ ಮಾಡಿದವರೆಲ್ಲ ಕೇಳಿದ್ದು ಏನಿತ್ತಂದ್ರೆ, ಇವಾಗ ಆಲ್ರೆಡಿ ಏನು ಟ್ರೇಡ್ಸ್ಮನ್ ಅಪ್ಲಿಕೇಶನ್ ಕರೆದಾರಲ್ಲ, ಇದ್ರೊಳಗೆ ಇನ್ಕ್ಲೂಡ್ ಆಗ್ತಾವೆ, ವೇಕೆನ್ಸಿಗಳು ಹೆಚ್ಚಾಗ್ತಾವೆ, ನಮಗೆ ಒಳ್ಳೆಯ ಅವಕಾಶ ಸಿಗ್ತೈತೆ ಅಂತ ತಿಳ್ಕೊಂಡು ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಕಾಲ್ ಮಾಡಿದ್ರು. ಅದೇನೋ ಅಷ್ಟರ ಮಟ್ಟಿಗೆ ಸರಿ ಅನಿಸಿಲ್ಲ. ಯಾಕಂದ್ರೆ ಅದು ವೇಕೆನ್ಸಿ ಅದು ಫಾರ್ಮ್ಯಾಟ್ ನೋಡಿದ್ರೆ, PDF ನೋಡಿದ್ರೆ ಏನೋ ಇನ್ನೂ ಕ್ಲಿಯರ್ ಆಗವಲ್ತು ನನಗೆ. ಇನ್ನೂ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊತೀನಿ. ಮಾಹಿತಿ ತಿಳ್ಕೊಂಡು ನಿಮಗೆ ಪೂರ್ತಿ ಅದ್ರ ಬಗ್ಗೆ ಒಂದು ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಈಗ ಸದ್ಯದ ಮಟ್ಟಿಗೆ ಟ್ರೇಡ್ಸ್ಮನ್ ಮತ್ತು SSC GD ದವ್ರು ಏನು ಎಕ್ಸಾಮ್ ಬಗ್ಗೆ ನಾನು ಕಾಲ್ ಮಾಡಿ ಕೇಳಿದ್ರಲ್ಲ, ಅವ್ರಿಗೆ ಹೇಳೋಕ್ಕೆ ಏನು ಬಯಸೋದಪ್ಪ ಅಂತಂದರೆ, ಸದ್ಯದ ಮಟ್ಟಿಗೆ ಇನ್ನೂ ಒಂದು ನಿಮಗೆ 2 ತಿಂಗಳ ಅವಕಾಶ ಐತಿ ಎಕ್ಸಾಮ್ ನಡೆಸ್ಬೇಕಂದ್ರೆ. ಅಲ್ಲಿವರೆಗೂ ಸ್ಟಡಿ ಮಾಡ್ಕೊರಿ. ಸಿಲೆಬಸ್ ಸೇಮ್. SSC GD ದವ್ರಾಯಿತು, BSF ಟ್ರೇಡ್ಸ್ಮನ್ ಬಂತು, ಈಗ ಹೊಸದಾಗಿ SSB ಟ್ರೇಡ್ಸ್ಮನ್ ಏನು ಕರ್ದಾರ, ಎಲ್ಲ ಸಿಲೆಬಸ್ ಸೇಮ ಬರ್ತೈತಿ. ಅವಕಾಶ ಐತಿ. ಯಾರು ಕೋಚಿಂಗ್ ಸೆಂಟ್ರ್ ಒಳಗದು ಅದಿರಿ, ಅವ್ರು ಇನ್ನೊಂದು ಸ್ವಲ್ಪ ದಿನ ನಿಂತು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಸ್ಟಡಿ ಮಾಡಿರಿ. ಮತ್ತು ಯಾರು ಕೋಚಿಂಗ್ ಸೆಂಟ್ರ್ ಒಳಗೆ ಹೋಗಿಲ್ಲ, ಎಕ್ಸಾಮ್ ಯಾವಾಗ ಇಡ್ತಾರೋ, ನಮಗೆ ಟೈಮಿಂಗ್ ಸಿಗ್ತೈತೆ ಇಲ್ಲೋ ಅಂತ ಅನ್ನೋರಿದ್ರೆ ಹೋಗ್ಬೋದು. SSC GD ಸಂಬಂಧಪಟ್ಟಿದ್ದಿರ್ಬೋದು, ನಂತರ ಟ್ರೇಡ್ಸ್ಮನ್ಗೆ ಸಂಬಂಧಪಟ್ಟಿದ್ದಿರ್ಬೋದು, ಆರ್ಮಿಗೆ ಸಂಬಂಧಪಟ್ಟಿದ್ದಿರ್ಬೋದು. ಯಾಕಂದರೆ 10th ಮ್ಯಾಗ ನೀವು ಯಾವ ಜಾಬಿಗೆ ಅಪ್ಲೈ ಮಾಡಿದ್ರು ಎಲ್ಲ ಸೇಮ್ ಸಿಲೆಬಸ್ಸೇ ಬರ್ತೈತಿ. 10th ಮೇಲೆ ನೀವು ಏನು ಜಾಬಿಗೆ ಅಪ್ಲೈ ಮಾಡ್ತೀರಿ ನೋಡ, ಸಿಲೆಬಸ್ ಎಲ್ಲ ಸೇಮ್ ಬರ್ತೈತಿ. ಇವತ್ತು ಅದು ಆರ್ಮಿ ಇರ್ಬೋದು, BSF ಇರ್ಬೋದು, BSF ಒಳಗೆ ಟ್ರೇಡ್ಸ್ಮನ್ ಇರ್ಬೋದು, SSC GD ಇರ್ಬೋದು, ನೇವಿ ಮತ್ತು ಏರ್ಫೋರ್ಸ್ ಇವೆರಡು ಸ್ವಲ್ಪ ಚೇಂಜ್ ಆಗ್ತಾವೆ. ಚೇಂಜ್ ಆಗಕ್ಕಂದ್ರೆ ಸೈನ್ಸ್ ಸ್ವಲ್ಪ ಜಾಸ್ತಿ ಬರ್ತೈತಲ್ಲ, ಸೈನ್ಸ್ ಇಂಗ್ಲೀಷ್. ಉಳ್ಕೆದು ಅದನ್ನ ಬಿಟ್ಟು ಇವೇನು ಪ್ಯಾರಾಮಿಲಿಟ್ರಿ ಮತ್ತು ಆರ್ಮಿ ಏನದಾವಲ್ಲ, ಸೇಮ್ ಸಿಲೆಬಸ್ ಬರ್ತೈತಿ. ಸೊ ಹಂಗಾಗಿ ನೀವು ಕೋಚಿಂಗ್ ಹೋಗಿ ತಿಳ್ಕೊಂಡಿದ್ರೆ ಇನ್ನೊಂದಿಷ್ಟು ದಿನ ಅಲ್ಲೇ ಇದ್ದು ಇನ್ನೊಂದು ಸ್ವಲ್ಪ ಸ್ಟಡಿ ಮಾಡೋದು ಭಾಳ ಒಳ್ಳೆಯದು. ಇಲ್ಲ ನೀವು ಕೋಚಿಂಗ್ ಅದು ಅಟೆಂಡ್ ಮಾಡಿಲ್ಲ, ನನಗೆ ಟೈಮಿಂಗ್ ಇಲ್ಲ, ಇನ್ನೇನು ಎಕ್ಸಾಮ್ ಯಾವಾಗ ಬರ್ತೈತೆ ಅನ್ನೋರಿದ್ರೆ ಕೋಚಿಂಗ್ ಹೋಗಿ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಆಗೋದು ಭಾಳ ಬೆಟ್ರ್. ಎಕ್ಸಾಮ್ದ ಡೇಟ್ ಅನೌನ್ಸ್ ಆದ ತಕ್ಷಣ ಭಾಳಷ್ಟು ಜನ ಯೂಟ್ಯೂಬರ್ ನೋಟಿಫಿಕೇಷನ್ ಬಿಡ್ತಾರೆ ನಿಮಗೆ, ಎಕ್ಸಾಮ್ ಡೇಟ್ ಫಿಕ್ಸ್ ಆಗ್ಯದ ಅಂತೇಳಿ. ನಾನು ಕೂಡ ಬಿಡ್ತೀನಿ. ಹಾಗಾಗಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದ ನೀವು ಸ್ಟಡಿ ಮಾಡೋದು ಭಾಳ ಒಳ್ಳೆಯದು. ಮತ್ತು ನಿಮಗೇನೋ ಪರ್ಸ್ನಲ್ ಸಜೆಷನ್, ಏನಾದರೂ ಪ್ರಾಬ್ಲಮ್
ಏನಾದರೂ ಬೇಕಂದ್ರೆ ಫಸ್ಟ್ ನನ್ನ ನಂಬರಿಗೆ ಕಾಲ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಎಟ್ ಎ ಟೈಮ್ ನೀವು ಕಾಲ್ ಮಾಡಿರಿ, ನಾ ಫ್ರೀ ಇದ್ರೆ ಅಟೆಂಡ್ ಮಾಡ್ತೀನಿ, ಇಲ್ಲಾಂದರೆ ಕಾಲ್ ಬ್ಯಾಕ್ ಮಾಡ್ತೀನಿ. ಆದರೆ ಈ ಸದ್ಯದ ಮಟ್ಟಿಗೆ BSF ಟ್ರೇಡ್ಸ್ಮನ್ ಎಕ್ಸಾಮದ್ದು ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ. ಸೊ ಹಾಗಾಗಿ ನೀವು ಇನ್ನೂ ಚೆನ್ನಾಗಿ ಕುಂತ ಓದ್ಬೋದು. ಓಕೆ ದೋಸ್ತ, ಬಾಯ್.